ವಡೋದರದಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಜಾಯಂಟ್ಸ್ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಜಾಯಂಟ್ಸ್ ಎದುರು 61 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಂಡಿದೆ. ಈ ಗೆಲುವಿನೊಂದಿಗೆ ಆರ್ಸಿಬಿ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಒಂದು ದೊಡ್ಡ ವಿಶ್ವ ದಾಖಲೆಯನ್ನ ಆರ್ಸಿಬಿ ನಿರ್ಮಿಸಿದೆ. ಹಾಗಾದ್ರೆ ವಡೋದರದಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಜಾಯಂಟ್ಸ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯ ಹೇಗಿತ್ತು, ಈ ಪಂದ್ಯದಲ್ಲಿ ಆರ್ಸಿಬಿ ನಿರ್ಮಿಸಿರುವ ಒಂದು ದೊಡ್ಡ ವಿಶ್ವ ದಾಖಲೆ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 4ರ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ವಡೋದರದಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಜಾಯಂಟ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಗುಜರಾತ್ ಜಾಯಂಟ್ಸ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಆರ್ಸಿಬಿ ಒಂದು ಉತ್ತಮವಾದ ಆರಂಭವನ್ನು ಪಡೆಯಲು ವಿಫಲವಾಯಿತು. ಉತ್ತಮ ಫಾರ್ಮ್ ಇಳಿದಂತಹ ಗ್ರೇಸ್ ಹ್ಯಾರಿಸ್ ಮತ್ತು ಜಾರ್ಜಿಯಾ ವಾಲ್ ಅಲ್ಪ ಮೊತ್ತಕ್ಕೆ ಔಟ್ ಆಗಿ ಹೊರ ನಡೆದರು. ಇನ್ನು ಮೂರನೇ ವಿಕೆಟ್ಗೆ ಜೊತೆಯಾದಂತಹ ಸ್ಮೃತಿ ಮಂದಾನ ಮತ್ತು ಗೌತಮಿ ನಾಯ್ಕ್ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಸ್ಮೃತಿ ಮಂದಾನ 26 ರನ್ಗಳನ್ನು ಹೊಡೆದರೆ ಗೌತಮಿ ನಾಯ್ಕ್ 54 ಎಸೆತದಲ್ಲಿ 73 ರನ್ ಹೊಡೆದರು. ಇದರಲ್ಲಿ 7 4 ಮತ್ತು ಒಂದು ಭರ್ಜರಿ ಸಿಕ್ಸರ್ ಸೇರಿತ್ತು. ಕಡೆಯಲ್ಲಿ ರಿಚಾ ಘೋಷ್ ಮತ್ತು ರಾಧಾ ಯಾದವ್ ಕೂಡ ಆರ್ಸಿಬಿ ತಂಡದ ಪರವಾಗಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಕಾರಣ ಆರ್ಸಿಬಿ ಗುಜರಾತ್ ಜಾಯಂಟ್ಸ್ ಎದುರು 178 ರನ್ಗಳ ಒಂದು ಉತ್ತಮ ಮೊತ್ತವನ್ನ ಕಲೆ ಹಾಕಿತು. ಇನ್ನು ಗುಜರಾತ್ ಜಾಯಂಟ್ಸ್ ತಂಡದ ಪರವಾಗಿ ಕಾಶ್ವಿ ಗೌತಮ್ ಮತ್ತು ಅಶ್ಲೆ ಕಾರ್ಡನ್ ತಲಾ 2 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 179 ರನ್ಗಳ ಗುರಿಯನ್ನು ಪಡೆದಂತಹ ಗುಜರಾತ್ ಜಾಯಂಟ್ಸ್ ತಂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ. ಗುಜರಾತ್ ಜಾಯಂಟ್ಸ್ ತಂಡದ ಪರವಾಗಿ ನಾಯಕಿ ಅಶ್ಲೆ ಕಾರ್ಡನ್ ಮಾತ್ರ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ 54 ರನ್ ಅನ್ನು ಹೊಡೆದರು. ಗುಜರಾತ್ ಜಾಯಂಟ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಅನ್ನ ಕಳೆದುಕೊಂಡು 117 ರನ್ಗಳನ್ನ ಮಾತ್ರ ಹೊಡೆಯಿತು. ಈ ಮೂಲಕ ಆರ್ಸಿಬಿ ಎದುರು 61 ರನ್ಗಳ ಅಂತರದ ಒಂದು ಹೀನಾಯವಾದಂತಹ ಸೋಲನ್ನ ಗುಜರಾತ್ ಜಾಯಂಟ್ಸ್ ತಂಡ ಈ ಪಂದ್ಯದಲ್ಲಿ ಕಂಡಿತು. ಇನ್ನು ಆರ್ಸಿಬಿ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಸಾಯಾಲಿ ಸತ್ಗೆರೆ 3 ವಿಕೆಟ್ ಅನ್ನು ಪಡೆದುಕೊಂಡರೆ ನಡೀನ್ ಡಿ ಕ್ಲಾರ್ಕ್ 2 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಆರ್ಸಿಬಿ ಗುಜರಾತ್ ಜಾಯಂಟ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಗೆಲುವನ್ನ ಕಾಣುವುದರ ಮೂಲಕ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಸತತ 6 ಪಂದ್ಯಗಳನ್ನ ಗೆದ್ದಂತಹ ದೊಡ್ಡ ವಿಶ್ವ ದಾಖಲೆಯನ್ನ ಆರ್ಸಿಬಿ ಮಾಡಿದೆ. ಕಳೆದ ಸೀಸನ್ ನ ಕಡೆಯ ಲೀಗ್ ಪಂದ್ಯದಲ್ಲಿ ಆರ್ಸಿಬಿ ಗೆಲುವನ್ನು ಸಾಧಿಸಿತ್ತು. ಇನ್ನು ಈ ಸೀಸನ್ ನ ಆರಂಭಿಕ 5 ಪಂದ್ಯಗಳನ್ನ ಕೂಡ ಗೆಲ್ಲುವುದರ ಮೂಲಕ ಆರ್ಸಿಬಿ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಒಂದು ದೊಡ್ಡ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಗೌತಮಿ ನಾಯಕ್ ಗುಜರಾತ್ ಜಾಯಂಟ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಅರ್ಧಶತಕವನ್ನು ಸಿಡಿಸುವುದರ ಮೂಲಕ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಅನ್ಕ್ಯಾಪ್ ಇಂಡಿಯನ್ ಆಟಗಾರ್ತಿಯೊಬ್ಬಳು ಅರ್ಧಶತಕ ಸಿಡಿಸಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಇದೀಗ ಗೌತಮಿ ನಾಯಕ್ ಪಾತ್ರರಾಗಿದ್ದಾರೆ. ಇನ್ನು ಆರ್ಸಿಬಿ ಈ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ತೋರುತ್ತಿರುವ ಒಂದು ಭರ್ಜರಿ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.